ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಮೇಡಮ್ ಬರ್ಬೇಕಂತೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಶರ್ಮಿಳಾ ಅವರೇ, ನಮ್ಮ ಚಾನಲ್ನ ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ಶಿವಸುಬ್ರಹ್ಮಣ್ಯ ಅವ್ರ ಹತ್ರ ಮಾತಾಡಿದ್ದೀರಾ? ಡೀಟೇಲ್ ಆಗೇನು ಹೇಳಿಲ್ಲ ಸರ್, ಆದರೆ ಸೂಕ್ಷ್ಮವಾಗಿ ಅರ್ಥ ಆಗಿದೆ. ಏನನ್ಸುತ್ತೆ ಹಾಗಿದ್ರೆ? ಯಾಕೆ, ಏನಾಯಿತು? ನಿಜ ಹೇಳಬೇಕು ಅಂದರೆ ನಂಗೆ ತುಂಬ ಆಶ್ಚರ್ಯ ಆಗ್ತಿದೆ ಸರ್. ಇಂಟರ್ವ್ಯೂನಲ್ಲಿ ಮುಖ್ಯಮಂತ್ರಿಗಳೇ ಇರ್ತಾರೆ ಅಂತ ನಾನು ಕಲ್ಪನೆನೂ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಇದ್ದಕ್ಕಿದ್ದ ಹಾಗೆ ಏನು ಹೇಳಬೇಕು ಅಂತ ತೋಚ್ತಾನೇ ಇಲ್ಲ. CM ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ, ಅದಕ್ಕೆ ಬಂದಿದ್ದಾರೆ. ನಿಮ್ಮ ಇಂಟರ್ವ್ಯೂ ಮುಗಿದ ಮೇಲೆ ನಾವು ಮೀಟಿಂಗ್ ಇಟ್ಕೋತಾ ಇದ್ದೀವಿ. CM ಅವರು ನಮ್ಮ ಚಾನಲ್ ಚೇರ್ಮನ್, ದೇವಾನಂದ್ ಅವರು ನಮ್ಮ ಚಾನಲ್ ವೈಸ್ ಪ್ರೆಸಿಡೆಂಟ್, ನಾನು MD. ಅದಕ್ಕೆ ಪ್ಯಾನೆಲ್ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಎಲ್ಲಿ ನಿನ್ನ ಫೈಲ್ ಕೊಡಮ್ಮ. ಗುಡ್, ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಅನಿಸುತ್ತೆ. ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದೀರ, ಚೆನ್ನಾಗಿದೆ ನಿಮ್ಮ ಪ್ರೊಫೈಲ್. ಅವಾರ್ಡ್ ಬೇರೆ ಬಂದಿದೆ, ವಾರ್ತಾ ಒಕ್ಕೂಟದ್ದು. ಅದೇ ನನ್ನ ವಿರುದ್ಧ ಬರೆದಿದ್ದ ಆರ್ಟಿಕಲ್ಗೆ ಅಲ್ವಾ ಈ ಅವಾರ್ಡ್ ಬಂದಿದ್ದು? ಪರವಾಗಿಲ್ಲ, ಮಾತಾಡಮ್ಮ, ನನಗೇನು ಕೋಪ ಇಲ್ಲ. ಪಾಪ ನಿಮ್ಮ ವಯಸ್ಸು, ನಿಮ್ಮ ಅನುಭವಕ್ಕೆ ತಕ್ಕ ಹಾಗೆ, ನಿಮ್ಮ ಮೆಚ್ಯೂರಿಟಿಗೆ ತೋಚಿದ ಹಾಗೆ ನೀವು ಅದನ್ನು ಬರೆದಿದ್ದೀರಿ. ಆ ಸಂದರ್ಭಕ್ಕೆ ಅದು ನಿಮಗೆ ಸರಿ ಅಂತಲೂ ಅನಿಸಿರಬಹುದು. ಅದೇನೋ ಡಾಕ್ಯುಮೆಂಟ್ರಿ ಬೇರೆ ಮಾಡಿದ್ರಿ, ಅದನ್ನು ನಮ್ಮ ಚಾನಲ್ಲು ಟೆಲಿಕಾಸ್ಟ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿ. ಅಂದರೆ ನಿಮ್ಮ ಮನಸ್ಸಿಗೆ ಹರ್ಟ್ ಆಗಿರುತ್ತೆ. ಪರವಾಗಿಲ್ಲ ಬಿಡಿ, ಅದಕ್ಕೋಸ್ಕರನೇ ಬರೆದಿರ್ತೀರಿ. ಹಳೆ ಚಾಪ್ಟರ್ಗಳನ್ನೆಲ್ಲ ಕ್ಲೋಸ್ ಮಾಡಿಬಿಡಿ, ಮತ್ತೆ ಹೊಸದಾಗಿ ಎಲ್ಲನೂ ಶುರು ಮಾಡಿ. ದೇವು, ಕ್ಯಾರಿಯರ್. ನೋಡಿ ಶರ್ಮಿಳಾ ಅವರೇ, ನಮ್ಮ ಚಾನಲ್ನ ಮೋಸ್ಟ್ ಪಾಪ್ಯುಲರ್ ಪ್ರೋಗ್ರಾಮು ಅಪರಾಧಿ ನಾನಲ್ಲ, ಆ ಕಾರ್ಯಕ್ರಮನ ನೀವು ನೋಡಿದ್ದೀರಾ? ಎಸ್ ಸರ್. ನಿಮ್ಗೇನು ಅನ್ಸುತ್ತೆ ಅದ್ರ ಬಗ್ಗೆ? ನನಗೆ ತುಂಬ ಇಷ್ಟವಾದ ಪ್ರೋಗ್ರಾಮು ಸರ್. ಒಳ್ಳೆ ಪೇಸ್ ಇರುತ್ತೆ, ರಿಯಾಲಿಟಿ ಬೇಸ್ಡ್ ಡ್ರಾಮಾ ಇರುತ್ತೆ, ವಿಟ್ ಇರುತ್ತೆ, ವಿಸ್ಡಮ್ ಇರುತ್ತೆ. ಪ್ರತಿ ನಿಮಿಷಕ್ಕೂ ಹೊಸ ಟ್ವಿಸ್ಟ್ಗಳು ಪಡಿತಾ ಇರುತ್ತೆ. ಓವರ್ ಆಲ್ ವೆರಿ ಎಜುಕೇಟಿವ್ ಆಸ್ ವೆಲ್ ಆಸ್ ಎಂಟರ್ಟೈನಿಂಗ್ ಪ್ರೋಗ್ರಾಮ್ ಸರ್. ಆದರೆ ಅನ್ಫಾರ್ಚುನೇಟ್ಲಿ ಆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದ ಸಪ್ನಾ ಜಗನ್ನಾಥು ಇನ್ನು ಮುಂದೆ ಆ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಆಗ್ತಾ ಇಲ್ಲ. ಹೌದಾ? ಓ, ಯಾಕೆ ಸರ್? ತುಂಬ ಚೆನ್ನಾಗಿ ನಡೆಸ್ತಿದ್ರಲ್ವ ಪ್ರೋಗ್ರಾಮು. ನಂಗೆ ಅವ್ರ ಪ್ರೋಗ್ರಾಮ್ ನಡೆಸೋದು ತುಂಬ ಇಷ್ಟ ಆಯಿತು ಸರ್. ಯಾಕೆ ಸರ್ ಅವರು ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಬಿಡ್ತಿದ್ದಾರೆ? ಏನೋ ಪರ್ಸ್ನಲ್ ರೀಸನ್ ಅಂತ. ನೋಡಿ, ಆ ಶೋನ ಒಂದು ಹೊಸ ಫಾರ್ಮ್ಯಾಟ್ನಲ್ಲಿ ತಂದು ಸಪ್ನಾ ಅವ್ರ ಜಾಗದಲ್ಲಿ ನಿಮ್ಮನ್ನು ಹೋಸ್ಟಾಗಿ ತೊಗೊಳ್ಬೇಕು ಅಂಥೇಳಿ ನಮ್ಮ ಪ್ಲ್ಯಾನು. ಸ್ವಪ್ನ ಅವ್ರ ಜಾಗಕ್ಕೆ
ನಾನಾ? ಎಸ್. ಹೇಗನ್ಸುತ್ತೆ ನಿಮಗೆ? ಮಾಡೋಕ್ಕಾಗಬಹುದಾ? ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್. ಒಂದು ಕಡೆ ಎಕ್ಸೈಟ್ಮೆಂಟ್ ಇದೆ, ನೀವು ಇಷ್ಟು ದೊಡ್ಡ ಪ್ರೋಗ್ರಾಮ್ನ ನನಗೆ ಕೊಡ್ತಿದ್ದೀರಾ ಅಂತ. ಆದರೆ ಮತ್ತೊಂದು ಕಡೆ ಭಯನೂ ಆಗ್ತಿದೆ. ಸ್ವಪ್ನ ಅಂತವ್ರು ನಡೆಸ್ತಿದ್ದಿದ್ದು ಶೋ, ಅವ್ರ ಮಟ್ಟಕ್ಕೆ ನಾನು ನಿಲ್ಲಕ್ಕಾಗತ್ತಾ? ಆದರೆ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಈ ಪ್ರೋಗ್ರಾಮ್ನ ಚೆನ್ನಾಗಿ ನಡೆಸ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ನನಗೆ. ಗುಡ್. ಪ್ರತಿ ವಾರನೂ ಒಂದು ಹೊಸ ವಿಷಯದ ಬಗ್ಗೆ ಆಡಿಯನ್ಸ್ ಇಂಟ್ರಾಕ್ಷನ್ನು, ಪ್ಯಾನಲ್ ಡಿಸ್ಕಷನ್ನು ಇದೆಲ್ಲ ಇರುತ್ತೆ. ಗೊತ್ತು ಸರ್, ನನಗೆ ಫೇರ್ ಐಡಿಯಾ ಇದೆ. ದಟ್ಸ್ ಗುಡ್. ಆ್ಯಕ್ಚುಲಿ ಇದಕ್ಕೆ ನಿಮ್ಮ ಕ್ರಿಯೇಟಿವ್ ಇನ್ಪುಟ್ಸು ತುಂಬ ಬೇಕಾಗತ್ತೆ. ಮೇನ್ ಕಂಟೆಂಟ್ ನೀವೇ ಡಿಸೈನ್ ಮಾಡಬೇಕು. ಓಕೆ ಸರ್. ಅಂದರೆ ನಾನು ಫ್ರೀಲಾನ್ಸರ್ ಆಗಿ ಬಂದು ಈ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾ ಸರ್? ಇಲ್ಲ, ನೀವು ಇಲ್ಲಿ ಫುಲ್ ಟೈಮ್ ಎಂಪ್ಲಾಯಿ ಆಗಬೇಕಾಗತ್ತೆ. ಆದರೆ ನಿಮ್ಮ ಮೇನ್ ರೆಸ್ಪಾನ್ಸಿಬಿಲಿಟಿ ಈ ಶೋ ಆಗಿರುತ್ತೆ. ಈಗ ನೀವು ಕೆಲಸ ಮಾಡ್ತಿರೋ ಫೋಕಸ್ ಚಾನಲ್ನಲ್ಲಿ ನಿಮ್ಮ ರೆಮ್ಯುನರೇಷನ್ ಎಲ್ಲ ಹೇಗೆ? ಎಪಿಸೋಡ್ಗೆ 1,500 ಕೊಡ್ತಿದ್ರು ಸರ್. ಇಲ್ಲಿ ಮಂತ್ಲಿ ಸ್ಯಾಲ್ರಿಗೆ ಕೆಲಸ ಮಾಡಬೇಕಾಗತ್ತೆ ನೀವು. ಕಾಮನಬಿಲ್ಲು ಅಂತ ಚಾನಲ್ಗೆ ವರ್ಕ್ ಮಾಡೋದು ಒಂದು ಆನರ್ ಸರ್. ಐ ವುಡ್ ಬಿ ವೆರಿ ಹ್ಯಾಪಿ ಇಫ್ ಐ ಗಾಟ್ ದಿಸ್ ಸರ್. ಆದರೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ, ಕೇಳ್ಬೋದಾ ಸರ್? ಏನು ಹೇಳಿ? ನನಗೆ ಎಷ್ಟು ಕ್ರಿಯೇಟಿವ್ ಫ್ರೀಡಮ್ ಇರುತ್ತೆ ಸರ್ ಇಲ್ಲಿ? ಅಂದರೆ ನಿಮ್ಮ ನಿಜವಾದ ಕನ್ಸರ್ನ್ ಏನು? ಕ್ಲಿಯರಾಗಿ ಹೇಳಿ, ಪರವಾಗಿಲ್ಲ. ಸರ್, ನಾನು ಪ್ರೆಸೆಂಟ್ ಮಾಡಬೇಕು ಅಂತಿರೋದು ಒಂದು ಕರೆಂಟ್ ಅಫೇರ್ಸ್ ಶೋನ. ಇದರಲ್ಲಿ ಹಲವಾರು ವಿಷಯಗಳನ್ನ ಟಚ್ ಮಾಡಬೇಕು. ಪಾಲಿಟಿಕ್ಸ್ ಅಂತೂ ಬಿಡೋ ಹಾಗೆ ಇಲ್ಲ. ನಾನು ಯಾರನ್ನು ಡಿಮೀನ್ ಮಾಡಬೇಕು ಅಂತ ಹೇಳ್ತಿಲ್ಲ, ಆದರೆ ಸರ್ಕಾರದ ನೀತಿಗಳ ಬಗ್ಗೆನೂ ಚರ್ಚೆ ಇರುತ್ತೆ. ತಾವೇ ಕೊಂಡ್ಕೊಂಡಿರೋ ಚಾನೆಲ್ನಲ್ಲಿ ತಮ್ಮ ವಿರುದ್ಧ ಯಾವುದೇ ಹೇಳಿಕೆ ಬರಬಾರ್ದು ಅಂತ ಮುಖ್ಯಮಂತ್ರಿ ಸರ್ಗೆ ಅನಿಸೋದು ಸಹಜನೇ ಅಲ್ವಾ? ಆದರೆ ಒಂದು ಸಕ್ಸಸ್ಫುಲ್ ಶೋ ಆಗಬೇಕಾದ್ರೆ ನಮ್ಮ ವ್ಯೂಸು ಅನ್ಬಯಸ್ಡ್ ಆಗಿರಬೇಕಲ್ವಾ? ಹಾಗೆ ನಮ್ಮ ಕಾರ್ಯಕ್ರಮನ ಅನ್ಬಯಸ್ಡ್ ಆಗಿ ನಡ್ಸ್ಕೊಂಡು ಹೋಗೋದಕ್ಕೆ ನಂಗೆ ಅವಕಾಶ ಇರುತ್ತಾ ಸರ್? ಯಾವುದೇ ತೊಂದರೆಗಳಾಗೋದಿಲ್ವಾ? ಇಲ್ಲ, ಹಾಗಾಗೋದಿಲ್ಲ. ನಿಮಗೆ ನಿಮ್ಮ ಕ್ರಿಯೇಟಿವಿಟಿ ಫ್ರೀಡಮ್ಮು ಇದ್ದೇ ಇರುತ್ತೆ. ನೋಡಮ್ಮ ಶರ್ಮಿಳಾ, ಸಾರಿ, ನಾನು ನಿನ್ನ ಹೋಗು ಬಾ ಅಂತ ಮಾತಾಡ್ಸಿದ್ರೆ ನಿನಗೆ ಬೇಜಾರಿಲ್ಲ ತಾನೇ? ಖಂಡಿತ ಇಲ್ಲ ಸರ್. ಗುಡ್. ನೀನು ಆ ಪ್ರಶ್ನೆನ ಇಂಡೈರೆಕ್ಟಾಗಿ ನನ್ನನ್ನು ಕೇಳಿದ್ದು, ದೇವಾನಂದ್ಗಲ್ಲ. ದೇವಾನಂದ್ ಅದಕ್ಕೆ ಉತ್ತರ ಕೊಡಬೇಕಾಗಿರಲಿಲ್ಲ, ಆದರೂ ಉತ್ತರ ಕೊಟ್ಟಿದ್ದಾನೆ. ನಾನು ಉತ್ತರ ಕೊಡ್ತೀನಿ, ಕೇಳು. ವೆರಿ ಸಿಂಪಲ್. ಶೋ ಚೆನ್ನಾಗಿ ನಡೆದರೆ ನಮ್ಮ ಚಾನಲ್ಗೆ ಒಳ್ಳೆ ಹೆಸರು ಬರುತ್ತೆ. ಶೋ ಚೆನ್ನಾಗಿ ನಡಿಬೇಕು. ಶೋ ಚೆನ್ನಾಗಿ ನಡೆಯೋದಕ್ಕೆ ಏನೇನು ಪರಿಕರಗಳು ಬೇಕೋ ಅದನ್ನೆಲ್ಲ ಚಾನಲ್ ನಿನಗೆ ಒದಗಿಸ್ಕೊಡುತ್ತೆ. ನಿಮ್ಮ ಎಫರ್ಟ್ ನೀವು ಹಾಕಿ. ನಿಮ್ಮ ಕಾರ್ಯಕ್ರಮಕ್ಕೆ ನಾನಾಗಲಿ ಸರ್ಕಾರ ಆಗಲಿ ಯಾವುದೇ ರೀತಿಯಲ್ಲಿ ಅಡ್ಡಿಪಡಿಸೋದಿಲ್ಲ. ಆದರೆ ಹೆಲ್ತಿ ಕ್ರಿಟಿಸಿಸಮ್ ಮಾತ್ರ ಅವಕಾಶ ಇರೋದು. ನಮ್ಮ ಮೇಲೆ ನೆಗೆಟಿವ್ ಇಮೇಜ್ನ ಬಿಲ್ಡಪ್ ಮಾಡಿ ಅದನ್ನು ಸೆನ್ಸೇಷನಲೈಸ್ ಮಾಡಿದ್ರೆ ಅದು ಖಂಡಿತ ನಮ್ಗೆ ಒಪ್ಪಿಗೆ ಆಗೋದಿಲ್ಲ. ಸರ್ಕಾರದಿಂದ ಯಾರಿಗೋ ಯಾವುದೋ ಪರಿಹಾರ ಬಂದಿರಲ್ಲ, ಆಗ ಸರ್ಕಾರನ ಬೈಕು, ಆ ಪರಿಹಾರನ ಅವ್ರಿಗೆ ತಲುಪಿಸು, ಪರವಾಗಿಲ್ಲ. ಆದರೆ ಮುಖ್ಯಮಂತ್ರಿಗಳು ಖಳನಾಯಕ, ರೈತ ವಿರೋಧಿ, ಹಾಗೆ ಹೀಗೆ ಅಂತ ಇಲ್ಲಿ ಸಲ್ಲದನ್ನು ಹೇಳಬಾರ್ದು ಅಲ್ವಾ? ಹೌದು ಸರ್. ನೀನಿನ್ನೂ ತುಂಬ ಚಿಕ್ಕ ಹುಡುಗಿನಮ್ಮ, ಕಲಿಬೇಕಾದ್ದು ಬಹಳಷ್ಟಿದೆ. ದೇವಾನಂದ, ಶಿವಸುಬ್ರಹ್ಮಣ್ಯಂ ಅವ್ರ ಗೈಡೆನ್ಸ್ ತಗೋ. ಶೋನಲ್ಲಿ ಏನೇನು ಕ್ರಿಯೇಟಿವಿಟಿ ಎಕ್ಸ್ಪ್ಲೋರ್ ಮಾಡಬೇಕೋ ಅದನ್ನೆಲ್ಲ ಮಾಡು, ಅದಕ್ಕೆ ನಾವು ಅಡ್ಡಿ ಬರೋದಿಲ್ಲ. ಆದರೆ ಶೋ ಟಾಪಿಕ್ಸ್ನ, ಇಶ್ಯೂಗಳನ್ನ ನಿನಗೆ ಚಾನಲ್ ಕೊಡುತ್ತೆ. ಯಾವುದೇ ಚಾನಲ್ ಓನರು ತನ್ನ ಚಾನಲ್ನಲ್ಲೇ ತನ್ನ ವಿರುದ್ಧ ಹೇಳಿಸ್ಕೊಳ್ಳೋದನ್ನ ಇಷ್ಟಪಡೋದಿಲ್ಲ ಅಲ್ವಾ? ಅದು ವೆರಿ ಬೇಸಿಕ್ ಫ್ಯಾಕ್ಟ್. ಇಲ್ಲೂ ಅಷ್ಟೇ,
ನನ್ನ ಚಾನಲ್ನಲ್ಲಿ ಯಾವುದೇ ಮೆಟೀರಿಯಲ್ ನನ್ನ ವಿರುದ್ಧ ಟೆಲಿಕಾಸ್ಟ್ ಆಗೋದನ್ನು ನಾನು ಇಷ್ಟಪಡೋದಿಲ್ಲ. ನಮ್ಮ ಚಾನಲ್ನಲ್ಲಿ ಕೆಲವು ನಿಲುವುಗಳಿರುತ್ತೆ, ನಿರ್ಬಂಧಗಳಿರುತ್ತವೆ. ಅದನ್ನು ನೀವು ಒಪ್ಪಲೇಬೇಕು. ನೀವು ಯಾವುದೇ ಚಾನಲ್ಗೆ ಹೋದರೂ ಈ ನಿಬಂಧನೆಗಳು ನಿಲುವುಗಳು ಇದ್ದೇ ಇರುತ್ತೆ ಅಲ್ವಾ? ಹೌದು ಸರ್. ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಯಾರಿಗೂ ಯಾವ ತೊಂದರೆನೂ ಇರೋದಿಲ್ಲ. ಓಕೆ ಸರ್. ದೇವು, ಇನ್ನೇನಾದರೂ ಕೇಳೋದಿದೆಯಾ? ಸೊ ಏನನ್ಸುತ್ತೆ ಶರ್ಮಿಳಾ ಅವರೇ, ನಮ್ಮ ಚಾನಲ್ ಸೇರ್ಕೋತೀರಾ? ಖಂಡಿತ ಸರ್, ಸೇರ್ಕೋತೀನಿ. ಸದ್ಯಕ್ಕೆ ನಿಮಗೆ ತಿಂಗಳಿಗೆ 15,000 ಬೇಸಿಕ್ ಸ್ಯಾಲ್ರಿ ಅಂತ ಕೊಡ್ತೀವಿ. ಆಮೇಲೆ ನಿಮ್ಮ ಪ್ರೋಗ್ರಾಮ್ TRP ನೋಡಿಕೊಂಡು ಇನ್ಸೆಂಟಿವ್ಸ್ ಕೊಡ್ತಾ ಹೋಗ್ತೀವಿ. ಆಗ್ಬಹುದಾ? ಓಕೆ ಸರ್, ಆಗ್ಬೋದು. ಸರಿ, ಹಾಗಾದರೆ ನಿಮ್ಮ ವರ್ಕ್ ಪ್ಯಾಟರ್ನು ಇದ್ರ ಬಗ್ಗೆ ಎಲ್ಲ ಶಿವಸುಬ್ರಹ್ಮಣ್ಯ ಅವರು ನಿಮಗೆ ಬ್ರೀಫ್ ಮಾಡ್ತಾರೆ. ನೀವು ನಾಳೆ ನಡೆದ್ರಲ್ಲಿ ಬಂದು ನಿಮ್ಮ ಕಾಂಟ್ರಾಕ್ಟ್ ಪೇಪರ್ಗೆ ಸೈನ್ ಆಗಬಹುದು. ಆಗ್ಬಹುದಾ? ಶ್ಯೂರ್ ಸರ್. ತುಂಬ ಥ್ಯಾಂಕ್ಸ್ ಸರ್. ಇಂಥ ದೊಡ್ಡ ಪ್ಲ್ಯಾಟ್ಫಾರ್ಮು, ಇಂಥ ದೊಡ್ಡ ಶೋ ನಾನು ನಿಭಾಯಿಸಬಲ್ಲೆ ಅಂತ ನಂಬಿದ್ದಕ್ಕೆ. ಕಾಂಗ್ರಾಟ್ಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಅಮ್ಮ. ಚೆನ್ನಾಗಿ ಕಾರ್ಯಕ್ರಮ ನಡೆಸು. ಆದಷ್ಟು ಬೇಗ ನನ್ನನ್ನು ಕರೆದು ಇಂಟರ್ವ್ಯೂ ಮಾಡು. ಏನು? ಶ್ಯೂರ್ ಸರ್. ಒಳ್ಳೆಯದಾಗಲಿ. ತಮಾಷೆಗೆ ಹೇಳಿದ್ನಮ್ಮ, ನನ್ನ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ನನ್ನನ್ನು ಕರೆಸು. ಕಂಗ್ರಾಟ್ಸ್ ಶರ್ಮಿಳಾ ಅವರೇ. ಥ್ಯಾಂಕ್ಸ್ ಸರ್. ಮೇ ಐ ಕಮ್ ಇನ್ ಸರ್? ಬನ್ನಿ, ಕೂತ್ಕೊಳ್ಳಿ ಪ್ರವೀಣ್. ಥ್ಯಾಂಕ್ ಯು ಸರ್. ಅಂದಾಗೆ ಏನೋ ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕು ಅಂತ ಹೇಳಿದ್ರಲ್ಲ? ಒಂದು ಸೀರಿಯಸ್ ಪ್ರಾಬ್ಲಮ್ ಆಗಿ ಕೂತಿದೆ, ಅದಕ್ಕೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ದು. ಏನು? ಪೃಥ್ವಿರಾಜ್ ಕೊಟ್ರಿ ಇಲ್ಲಿ ನೋಡಿ ಸರ್. ವಾಟ್ ಇಸ್ ದಿಸ್? ಯಾರು ಇದನ್ನು ಕಳಿಸಿರೋದು? ಕಲ್ಯಾಣಿ ಶಂಕರಮೂರ್ತಿ ಅನ್ನೋರು ಲಾಯರ್ CSP ಮೂಲಕ ಈ ಲೀಗಲ್ ನೋಟಿಸ್ ಕಳಿಸಿದ್ದಾರೆ ಸರ್. 50 lakhs ಕಾಂಪನ್ಸೇಷನ್ ಕೊಡಬೇಕು ಅಂತ ಇದರಲ್ಲಿದೆ. ನಾವ್ಯಾಕೆ ಅವ್ರಿಗೆ ಅಷ್ಟೊಂದು ಕಾಂಪನ್ಸೇಷನ್ ಕೊಡಬೇಕಂತೆ? ಸರ್, ಅವ್ರ ಮಗು ಪ್ರತೀಕ್ಷಾ ಅಂತ, ಅವಳಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಕಾಂಪನ್ಸೇಷನ್ ಕ್ಲೇಮ್ ಮಾಡಿದ್ದಾರೆ. ಸೊಮಾಲಿಯಾ ರಿಕೆಟ್ಸ್ ಅನ್ನೋ ಫೀವರ್ ಬಂದಿತ್ತು ಸರ್ ಅವ್ರ ಮಗುಗೆ. ಅವರು ಅವಾಗ ದೇವವೃಂದದಲ್ಲಿದ್ದರು. ನಮ್ಮ ಕ್ಲಿನಿಕಲ್ ಟ್ರಯಲ್ಸ್ನಲ್ಲಿ ರಿಜಿಸ್ಟರ್ ಕೂಡ ಮಾಡಿಸ್ಕೊಂಡಿದ್ರು. ಅವರಿಗೆ ನಮ್ಮ ಕಂಪನಿಯಿಂದ ಆ ಕಾಯಿಲೆಗೆ ತಯಾರಿಸಿದ ಪ್ರೋಟೋರೆಕೆಟೈಸಿನ್ ಅನ್ನೋ ಮೆಡಿಸನ್ ಕೊಟ್ಟಿದ್ವಿ ಸರ್. ಆ ಮೆಡಿಸನ್ ತೊಗೊಂಡಿದ್ರಿಂದ ಮಗು ಕಿಡ್ನಿ ಡ್ಯಾಮೇಜ್ ಆಗಿದೆ ಅಂತ ಕಾಂಪೆನ್ಸೇಷನ್ ಕ್ಲೈಮ್ ಮಾಡ್ಕೊಂಡು ಬಂದಿದ್ದಾರೆ. ಸೊಮಾಲಿಯಾ ರಿಕೆಟ್ಸ್ ಫೀವರ್, ದೇವವೃಂದ ಅಂದರೆ ಡಾಕ್ಟರ್ ಕೇಲ್ಕರ್ ಪೇಷಂಟ್ ಅಲ್ಲ? ಹಾಂ ಹೌದು ಸರ್. ನಮ್ಮ ಕಂಪ್ನಿಗೆ ನೋಟಿಸ್ ಕಳಿಸಿದ್ದಾರೆ. ಅದು 50 ಲಕ್ಷ ಕೇಳಿ. ಅಲ್ಲ, ಹಾಗೆ ಕೇಳುವಷ್ಟು ಖಚಿತವಾಗಿ ಅವ್ರಿಗೆ ಏನು ಇನ್ಫಾರ್ಮೇಷನ್ ಗೊತ್ತಿದೆ? ಸರ್, ಆ ಮಗು ಗಾರ್ಡಿಯನ್ ಕಲ್ಯಾಣಿ ಶಂಕರಮೂರ್ತಿ ಅಂತ, ಅವರಣ್ಣ ಚಂದ್ರಕಾಂತ್ ಸೈಂಟಿಸ್ಟ್. ಅವರೇ ಸರ್ ಕಂಡುಹಿಡ್ತಿರೋದು ನಮ್ಮ ಕ್ಲಿನಿಕಲ್ ಟ್ರಯಲ್ಸ್ಗೂ ಆ ಮಗು ಕಂಡೀಷನ್ಗೂ ಲಿಂಕ್ ಇದೆ ಅಂತ. ಕೆಲವು ದಿನಗಳಿಂದ ಇಲ್ಲಿ ಬಂದಿದ್ದರು ಸರ್ ಕಾಂಪೆನ್ಸೇಷನ್ ಕ್ಲೈಮ್ ಮಾಡಿಕೊಂಡು. ಪ್ರವೀಣ್ ಸರ್ ಬ್ಲ್ಯಾಕ್ ಮೇಲ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಅವ್ರನ್ನ ಬೈಕ್ ಕಳಿಸಿದ್ರು. ವಾಟ್? ನನಗೆ ಯಾಕೆ ಹೇಳಿಲ್ಲ? ಅಲ್ಲ ರೀ, ಮತ್ತು ಈಗ ಹೇಳ್ತಿದ್ರೆ ಇದನ್ನು ನನಗೆ? ಸರ್, ಅಂಥ ಪೆಟ್ಟಿ ಇಶ್ಯೂಗೆ ನಿಮ್ಮನ್ನು ಬಾದರ್ ಮಾಡೋದು ಬೇಡ ಅಂತ ಹೇಳಿಲ್ಲ ಸರ್. ಏನು ಪೆಟ್ಟಿ ಇಶ್ಯೂನಾ? ರೀ, ತಲೆ ಇದೀನ್ರಿ ನಿಮಗೆ? ಅವರು ಸೈಂಟಿಸ್ಟ್ ಅಂತ ಬೇರೆ ಹೇಳ್ತಾ ಇದ್ದೀರಾ? ಅಲ್ಲ ರೀ ಪ್ರವೀಣ್, ಸೈಂಟಿಸ್ಟ್ ಆದವ್ರ ಹತ್ರ ನಾವು ಏನೇನೋ ಹೇಳಿ ಅವ್ರ ಬಾಯಿ ಮುಚ್ಚೋಕ್ಕಾಗತ್ತೇನ್ರಿ? ಅವರು ಲೀಗಲ್ ಆ್ಯಕ್ಷನ್ಗೆ ರೆಡಿಯಾಗಿದ್ದಾರೆ ಅಂತ
ಈ ನೋಟಿಸ್ನ ಅರ್ಥ. ಅಂದರೆ ಅವ್ರ ಹತ್ರ ಸಾಲಿಡ್ ಪ್ರೂಫ್ ಇದೆ ಅಂತ. ಇದು ಪೆಟಿ ಇಶ್ಯೂ ಅಲ್ಲ. ಸರ್, ಡೋಂಟ್ ವರಿ ಸರ್, ಅವ್ರ ಹತ್ರ ಪ್ರೂಫ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್, ಅವ್ರು ಎಲ್ಲೇ ಹೋದರೂ ಅವ್ರಿಗೆ ಏನೂ ಸಿಗೋದಿಲ್ಲ. ಯಾಕಂದರೆ ಎಲ್ಲ ರಿಪೋರ್ಟ್ಸು ನಮ್ಮ ಫೇವರ್ ಆಗೇ ಇರೋದು. ಹೌದು ಸರ್, ಅವ್ರು ಹೇಳ್ತಿರೋದಲ್ಲ ಬರೀ ಥಿಯರಿ. ಅದನ್ನು ಸಾಬೀತು ಮಾಡೋಕ್ಕೆ ಅವ್ರ ಹತ್ರ ಯಾವ ರೀಡಿಂಗ್ಸು ಇಲ್ಲ. ನಿಮಗೆ ಪಕ್ಕಾ ಗ್ಯಾರಂಟಿ ಇದೆ ತಾನೆ? ನೀವೆಲ್ಲ ಕಡೆ ಕರೆಕ್ಟಾಗಿ ಚೆಕ್ ಮಾಡಿದಿರಲ್ಲ? ಎಲ್ಲೂ ಲೂಪೋಲ್ಸ್ ಇಲ್ಲ ಅಲ್ಲ? ಕರೆಕ್ಟಾಗಿ ನೋಡಿದ್ದೀವಿ ಸರ್, ಅವ್ರಿಗೆ ಏನು ಸಿಗೋದಕ್ಕೂ ಚಾನ್ಸೇ ಇಲ್ಲ. ಕೇಲ್ಕರ್ ಇನ್ಸ್ಟಿಟ್ಯೂಟ್ 2 ವರ್ಷದಿಂದ ಮುಚ್ಚಿದೆ ಸರ್, ಅಲ್ಲೂ ಏನೂ ಇಲ್ಲ. ಆ ಡಾಕ್ಟರ್ ಕೇಲ್ಕರ್ ವೈಫ್ ಬದುಕಿದಾರೋ ಇಲ್ವೋ ಅಂತ ಅನುಮಾನ ಇದೆ ಸರ್. ಗುಡ್. ಆದರೂ ನಾವಿದನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಯಾಕಂದರೆ ಇದು ನಮ್ಮ ಇಮೇಜ್ ಪ್ರಶ್ನೆ, ಅಂದರೆ ಬಿಸ್ನೆಸ್ ಪ್ರಶ್ನೆ. ನಮ್ಮ ಕಂಪ್ನಿ ಹೆಸರೇನಾದರೂ ಆಚೆ ಬಂತು ಅಂದರೆ ನಾವು ಮುಳುಗಿ ಹೋಗ್ತೀವಿ. ಇಂಥ ಒಂದು ಚಿಕ್ಕ ಪ್ರಾಬ್ಲಮ್ ಸಾಕು, ಅದೇ ದೊಡ್ಡದಾಗುತ್ತಾ ಸ್ಪೈರಲ್ ಆಗ್ತಾ ಹೋಗುತ್ತೆ. ಇದರ ಮ್ಯಾಗ್ನಾನಿಮಿಟಿ ನಮಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಇದೆ. ಇದನ್ನು ತುಂಬ ಸೀರಿಯಸ್ ಆಗಿ ಎಲ್ಲರೂ ಕನ್ಸಿಡರ್ ಮಾಡಬೇಕಾಗತ್ತೆ. ನಾಟ್ ಟು ವರಿ ಸರ್, ಅಲ್ಲಿವರೆಗಿದು ಹೋಗೋದೇ ಇಲ್ಲ. ಎಲ್ಲ ಇಲ್ಲೇ ಹ್ಯಾಂಡಲ್ ಮಾಡ್ತೀವಿ. ಎವ್ರಿಥಿಂಗ್ ಅಂಡರ್ ಕಂಟ್ರೋಲ್. ಕೇಲ್ಕರ್ ವಿಷಯದಲ್ಲೂ ಎಲ್ಲರೂ ಹಾಗೇ ಹೇಳಿದ್ದು. ಆಮೇಲೆ ಏನಾಯಿತು ಅಂತ ಗೊತ್ತು ತಾನೆ? ಇಲ್ಲ ಸರ್, ಈ ವಿಷಯದಲ್ಲಿ ಹಾಗೇನೂ ಆಗೋದಿಲ್ಲ. ಸರ್, ನಾನೊಂದು ಮಾತು ಹೇಳ್ಬೋದಾ? ಏನು? ಸರ್, ಇದನ್ನು ನಾವು ಹಾಗೆ ಬಿಟ್ಟು ಇದೊಂದು ದೊಡ್ಡ ಇಶ್ಯೂ ಆಗೋದಕ್ಕೆ ನಾವು ಬಿಡೋದು ಬೇಡ ಸರ್. ಸರ್, ಅವ್ರು ಅದೇನು ಕೇಳ್ತಿದ್ದಾರೋ ಅದೊಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅವ್ರ ಬಾಯಿ ಮುಚ್ಚೋದು ಒಳ್ಳೆಯದು. ಆಮೇಲೆ ಯಾವ ಪ್ರಾಬ್ಲಮ್ಗಳು ಇರೋದಿಲ್ಲ. ರೀ, ಏನು ಹೇಳ್ತಿದ್ದೀರ ಅಂತ ಗೊತ್ತಾ? ನಮ್ಮ ಮರ್ಯಾದೆ 3 ಕಾಸಿಗೆ ಉಳಿಯೋದಿಲ್ಲ ಹಾಗೆಲ್ಲ ಮಾಡಿದರೆ. ಅವರು ನಮ್ಮ ಹತ್ರ ದುಡ್ಡು ತೊಗೊಂಡು ಊರಿಗೆಲ್ಲ ಪ್ರಚಾರ ಮಾಡಲಿ, ಆಗ ಮೀಡಿಯಾದವರು ನಮ್ಮ ಬಗ್ಗೆ ಬರೀತಾರೆ. ಆಗ ಇಲ್ಲದೇ ಇರೋ ಪ್ರಾಬ್ಲಮ್ನ ನಾವು ತಲೆ ಮೇಲೆ ಹೊತ್ಕೊಂಡಾಗತ್ತೆ. ತಪ್ಪು ನಮ್ಮದೇ ಅಂತ ಒಪ್ಕೊಂಡ್ವಿ ಅಂತ ತಾನೆ ನಾವು ಅವ್ರಿಗೆ ದುಡ್ಡು ಕೊಟ್ಟರೆ. ಆಮೇಲೆ ಬೇರೆಯವರೆಲ್ಲ ನಮ್ಮನ್ನು ಸುಮ್ಮನೆ ಬಿಡ್ತಾರಾ? ರೀ, ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡಿ. ಸಾರಿ ಸರ್. ನೋಡಿ, ನಮ್ಮನ್ನು ಯಾರೂ ಗ್ರ್ಯಾಂಟೆಡ್ ಆಗಿ ತಗೊಳ್ಳೋದು ಬೇಡ. ನೀವು ನಮ್ಮ ಲಾಯರ್ ಹತ್ರ ಮಾತಾಡಿ ಇದಕ್ಕೊಂದು ರಿಪ್ಲೈ ಕಳಿಸಿ. ಯಾವುದೇ ಕಾಂಪನ್ಸೇಷನ್ ಕೊಡೋಕ್ಕಾಗಲ್ಲ. ಮಗು ಕಂಡೀಷನ್ಗೂ ನಮಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಕ್ಲಿಯರಾಗಿ ಸ್ಟೇಟ್ ಮಾಡಿಸಿ. ನಾವು ರಿಪ್ಲೈ ಕೊಡದೇ ಇದ್ದರೆ ಹೆದರ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದ್ಕೋತಾರೆ. ನಾವು ಹೆದರ್ಕೊಂಡಿಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕು. ಸರ್, ಆಮೇಲೆ ಅವರು ಕೇಸ್ ಏನಾದರೂ ಹಾಕಕ್ಕೆ ಹೋದರೆ? ಏನೂ ಮಾಡಲ್ಲ ರೀ, ಸುಮ್ಮನೆ ನಮ್ಮನ್ನು ಹೆದರಿಸಿ ದುಡ್ಡು ಕೀಳೋಕ್ಕೆ ಪ್ಲ್ಯಾನ್ ಅಷ್ಟೇ ಇದು. ಒಂದು ಪಕ್ಷ ಕೇಸ್ ಹಾಕಿದರೆ ಏನು ಪ್ರೂವ್ ಮಾಡ್ತಾರೆ? ಅವ್ರಿಗೇನು ಸಿಗುತ್ತೆ? ನಥಿಂಗ್. ಕಳಿಸಿ ರಿಪ್ಲೈ ನೋಟಿಸ್ನ. ಸರಿ ಸರ್, ನೋಟಿಸ್ಗೆ ರಿಪ್ಲೈ ಕಳಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಹಾಗೆ ಆ ಸೈಂಟಿಸ್ಟ್ ಯಾರು, ಆ ಗಾರ್ಡಿಯನ್ ಯಾರು ಅಂತ
ಫುಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನನಗೆ ಕೊಡಿ. ಸರಿ ಸರ್.